T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಟೀಮ್ ನ ಅದು ಐರ್ಲೆಂಡ್ ಟೀಮ್ ಬೀಟ್ ಮಾಡಿದ್ದಾರೆ ಅಂಡ್ ಶ್ರೇಯಸ್ ಅಯ್ಯರ್ ಫಸ್ಟ್ ಕ್ಯಾಪ್ಟನ್ಸಿ ಸೀರೀಸ್ ಅಲ್ಲಿ ಫಸ್ಟ್ ಮ್ಯಾಚ್ ಅದು ಐರ್ಲೆಂಡ್ ಅಗೇನ್ಸ್ಟ್ ಸೋಲ್ತಾರೆ ಟೀಮ್ ಇಂಡಿಯಾ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಬಗ್ಗೆ ಇವಾಗ ಕ್ವಶನ್ ಮಾರ್ಕ್ ಪಕ್ಕ ಬಂದೇ ಬರುತ್ತೆ. ಬಿಕಾಸ್ ಸೂರ್ಯಕುಮಾರ್ ಯಾದವ್ ಇದ್ದಾಗ ಐರ್ಲೆಂಡ್ ಇರಲಿ ಯಾವುದೇ ಟೀಮ್ ಅಗೇನ್ಸ್ಟ್ ಕೂಡ ಸೋತಿರಲಿಲ್ಲ ಅಂಡ್ ಒಂದೇ ಒಂದು ಸಿಂಗಲ್ ಸೀರೀಸ್ ಕೂಡ ಸೋತಿರಲಿಲ್ಲ T20 ಫಾರ್ಮೆಟ್ ಅಲ್ಲಿ. ಅಂಡ್ ಇವತ್ತಾಕೋ ಇಂಡಿಯನ್ ಬ್ಯಾಟರ್ಸ್ ತುಂಬಾ ಲೇಸಿ ಮಾಡೋದು ಅಂತ ಅನಿಸ್ತದೆ ಐರ್ಲೆಂಡ್ ಅಗೇನ್ಸ್ಟ್. ಬಿಕಾಸ್ ಬಂದಿದ್ದ ಬ್ಯಾಟ್ಸ್ಮನ್ ಎಲ್ಲರೂ ಕೂಡ ಅಟ್ಯಾಕಿಂಗ್ ಮೋಡ್ ಅಲ್ಲಿ ಇದ್ದಿದ್ದು. ಬಟ್ ಅಟ್ಯಾಕಿಂಗ್ ಮೋಡ್ ಓಕೆ, ಬಟ್ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬಂದಿದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಇವತ್ತು ಟೀಮ್ ಇಂಡಿಯಾ ಯಾವುದೇ ಕಾರಣಕ್ಕೂ ಸೋಲ್ತಾ ಇರಲಿಲ್ಲ. ಬಟ್ ಓಕೆ, ಬಟ್ ಇಲ್ಲಿ ಐರ್ಲೆಂಡ್ ಟೀಮ್ ಅಂತೂ ಕ್ವಾಲಿಟಿ ಕ್ರಿಕೆಟ್ ಆಡಿರೋದು. ಬಿಕಾಸ್ 3-4 ವಿಕೆಟ್ಗೆ 50 ರನ್ ಅಷ್ಟೇ ಹೊಡೆದಿದ್ದು ಐರ್ಲೆಂಡ್ ಟೀಮು. ಬಟ್ 182 ರನ್ಸ್ ನ ಟಾರ್ಗೆಟ್ ನ ಕೊಟ್ಟಿದ್ದು. ಬಟ್ ಈ ಒಂದು ರನ್ಸ್ ಆಕ್ಚುಲಿ ಟೀಮ್ ಇಂಡಿಯಾಗೆ ಈಸಿ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಅದನ್ನ ಪುಲ್ ಬ್ಯಾಕ್ ಮಾಡಿ ಎಲ್ಲ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಕೂಡ ಬೇಗ ವಿಕೆಟ್ ನ ಎತ್ತಿದ್ದು ಐರ್ಲೆಂಡ್ ಟೀಮು. ಬಟ್ ಇಲ್ಲಿ ಎಲ್ಲರಿಗೂ ಆ ಒಂದು ಸ್ಟೇಡಿಯಂ ಅಲ್ಲಿ ಬಂದಿದ್ದು ಎಲ್ಲ ಫ್ಯಾನ್ಸು ಕೂಡ ಒಂದು ಏನು ಬೇಜಾರು ಅಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಇವತ್ತು ಪ್ಲೇಯಿಂಗ್ 11 ಆಡ್ತಾರೆ ಅಂತ ಎಲ್ಲರೂ ಕೂಡ ಬಂದಿದ್ರು. ಅಂಡ್ ಆ ಒಂದು ಸ್ಟೇಡಿಯಂ ಅಲ್ಲಿ ಟಿಕೆಟ್ ಎಲ್ಲರೂ ಕೂಡ ಸೋಲ್ಡ್ ಔಟ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಐರ್ಲೆಂಡ್ ಅಗೇನ್ಸ್ಟ್ ಫಸ್ಟ್ T20 ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ವೈಭವ್ ಸೂರ್ಯವಂಶಿನ ಆಡ್ತಿಲ್ಲ. ಸೊ ಓಕೆ, ಬಟ್ ಇವತ್ತು ಯಾಕೋ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಸ್ವಲ್ಪ ಲೇಸಿ ಮಾಡೋದಂತ ನನಗೇನು ಅನ್ನಿಸ್ತಾ ಇದೆ.